ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸೊ ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಕರ್ನಾಟಕದ ನದಿ ವ್ಯವಸ್ಥೆ, ಇದು ಚಾಪ್ಟರ್ ನಂಬರ್ 4 ಆಗಿರುತ್ತೆ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಣ್ಣುಗಳ ಬಗ್ಗೆ, ಸಾಯಿಲ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ರಿವರ್ಸ್ ಆಫ್ ಕರ್ನಾಟಕ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಕರ್ನಾಟಕವನ್ನು ನದಿಗಳ ನಾಡು ಎಂದು ಕರೆಯಬಹುದು. ರಾಜ್ಯದ ಆರ್ಥಿಕತೆ, ಕೃಷಿ, ಜಲವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರಿನ ಪೂರೈಕೆಯಲ್ಲಿ ನದಿಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಕರ್ನಾಟಕದ ಬಹುತೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಅಂದರೆ ಸಹ್ಯಾದ್ರಿ ಶ್ರೇಣಿಯಲ್ಲಿ ಉಗಮಿಸುತ್ತವೆ. ಹರಿಯುವ ದಿಕ್ಕು ಮತ್ತು ಸೇರುವ ಸಮುದ್ರದ ಆಧಾರದ ಮೇಲೆ ಕರ್ನಾಟಕದ ನದಿಗಳನ್ನು 2 ಮುಖ್ಯ ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಪೂರ್ವಕ್ಕೆ ಹರಿಯುವ ನದಿಗಳು, ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂದರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಅರಬ್ಬಿ ಸಮುದ್ರವನ್ನು ಸೇರ್ತವೆ ಸ್ನೇಹಿತರೆ. ಈಗ ಮೊದಲಿಗೆ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುದ್ಯಾವುದಂತ ನೋಡ್ತಾ ಹೋಗೋಣ. ಈ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮಿಸಿ ಸುದೀರ್ಘ ದೂರದವರೆಗೆ ವಿಶಾಲವಾದ ಪೀಠಭೂಮಿಯಲ್ಲಿ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಯಾವುದು? ಬೇ ಆಫ್ ಬೆಂಗಾಲ್ನ. ಸೊ ಅದರಲ್ಲಿ ಯಾವುದು? ಕೃಷ್ಣಾ ನದಿ, ಕೃಷ್ಣಾ ರಿವರ್. ಇದರ ಉಗಮ ಮಹಾರಾಷ್ಟ್ರದ ಮಹಾಬಲೇಶ್ವರ. ವಿವರಣೆ: ಇದು ದಕ್ಷಿಣ ಭಾರತದ 2ನೇ ಅತಿ ಉದ್ದದ ನದಿಯಾಗಿದ್ದು ಕರ್ನಾಟಕದಲ್ಲಿ ಸುಮಾರು 480 ಕಿಲೋಮೀಟರ್ ದೂರ ಹರಿಯುತ್ತದೆ. ಇದರ ಉಪನದಿಗಳು ಭೀಮಾ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ ಅಂದರೆ ತುಂಗಾ ಪ್ಲಸ್ ಭದ್ರಾ, ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಿವೆ. ಅಣೆಕಟ್ಟೆಗಳು: ಆಲ್ಮಟ್ಟಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ನಾರಾಯಣಪುರ, ಬಸವ ಸಾಗರ. ಇದು ಕೃಷ್ಣಾ ನದಿ. ಈಗ ಕಾವೇರಿ ನದಿ. ಉಗಮ ಕೊಡಗು ಜಿಲ್ಲೆಯ ತಲಕಾವೇರಿ, ಬ್ರಹ್ಮಗಿರಿ ಬೆಟ್ಟ ಸಾಲಾಗಿರುತ್ತೆ. ವಿವರಣೆ: ಕಾವೇರಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಪ್ರಮುಖ ಜೀವನದಿಯಾಗಿದೆ. ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಹರಿದು ತಮಿಳುನಾಡಿಗೆ ಪ್ರವೇಶಿಸುತ್ತದೆ. ಉಪನದಿಗಳು: ಹಾರಂಗಿ, ಹೇಮಾವತಿ, ಲಕ್ಷ್ಮಣತೀರ್ಥ, ಕಪಿಲ ಕಬಿನಿಯಲ್ಲಿ, ಸಿಂಷಾ, ಅರ್ಕಾವತಿ ಮತ್ತು ಸುವರ್ಣವತಿ. ದ್ವೀಪಗಳು: ಶ್ರೀರಂಗಪಟ್ಟಣ ಮತ್ತು ಶಿವನಸಮುದ್ರ ದ್ವೀಪಗಳನ್ನು ನಿರ್ಮಿಸುತ್ತದೆ. ಇದರ ಅಣೆಕಟ್ಟುಗಳು: KRS ಕೃಷ್ಣರಾಜಸಾಗರ ಮಂಡ್ಯ, ಕಬಿನಿ ಮೈಸೂರಲ್ಲಿ, ಹಾರಂಗಿ ಕೊಡಗಿನಲ್ಲಿ. ಇಷ್ಟು ಅಣೆಕಟ್ಟುಗಳು ಅಂದರೆ 3 ಅಣೆಕಟ್ಟುಗಳು ಈ ಒಂದು ಕಾವೇರಿ ನದಿಗೆ ಕಟ್ಟಲಾಗಿದೆ. ಸೊ ಸ್ನೇಹಿತರೆ, ಈ ಒಂದು ಇಮೇಜನ್ನು ನೀವು ನೋಡ್ತಾ ಇರ್ಬೋದು. ಈ ಒಂದು ಇಮೇಜನ್ನು ಹಾಕಿದ್ದೀನಿ. ಇದು ಶಿವನ ಸಮುದ್ರ ಜಲಪಾತ. ಓಕೆ, ಕಾವೇರಿ ನದಿ ಹರಿತಾ ಇರೋದು. ಸೊ ಪಾಲಾರ್ ಮತ್ತು ಪನ್ನಾರ್ ನದಿಗಳು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಗಳಲ್ಲಿ ಉಗಮಿಸಿ ಕೋಲಾರ, ಚಿಕ್ಕಬಳ್ಳಾಪುರ ಮೂಲಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿಗೆ ಇವು ಹರಿತವೆ. ಈಗ ನಾವು ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ನೋಡೋಣ. ಪಶ್ಚಿಮ ಘಟ್ಟಗಳ ಕಡಿದಾದ ಇಳಿಜಾರಿನಲ್ಲಿ ಉಗಮಿಸುವ ಈ ನದಿಗಳು ಅತ್ಯಂತ ವೇಗವಾಗಿ ಹರಿದು ಕಿರಿದಾದ ಕರಾವಳಿ ಮೈದಾನವನ್ನು ಹಾದು ಅರಬ್ಬಿ ಸಮುದ್ರ ಅರೇಬಿಯನ್ ಸಿಯನ್ನು ಸೇರುತ್ತವೆ. ಇವು ಉದ್ದದಲ್ಲಿ ಕಡಿಮೆಯಾಗಿದ್ದರೂ ಜಲವಿದ್ಯುತ್ ಉತ್ಪಾದನೆಗೆ ಮತ್ತು ಜಲಪಾತಗಳ ನಿರ್ಮಾಣಕ್ಕೆ ಪ್ರಸಿದ್ಧವಾಗಿದೆ. ಓಕೆ, ಈ ಒಂದು ನೀವು ಇಮೇಜನ್ನು ನೀವು ಗಮನಿಸ್ತಾ ಇರಿ. ಇದು ಭಾರತದ ಪ್ರಸಿದ್ಧ ಜೋಗ ಜಲಪಾತ ಸ್ನೇಹಿತರೆ. ಓಕೆ, ಸಾಗರ ಹತ್ರ ಇದೆ. ಪ್ರಮುಖ ಪಶ್ಚಿಮ ಹರಿಯುವ ನದಿಗಳು ಯಾವುದಂತ ನೋಡೋಣ. ಮೊದಲನೇದು ಶರಾವತಿ, ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಉಗಮಿಸುತ್ತದೆ. ಭಾರತದ ಪ್ರಸಿದ್ಧ ಜೋಗ್ ಜಲಪಾತವನ್ನು ಅಂದರೆ 253 ಮೀಟರ್ ಎತ್ತರ ನಿರ್ಮಿಸುತ್ತದೆ.
ಲಿಂಗನಮಕ್ಕಿ ಅಣೆಕಟ್ಟು ಈ ನದಿಗೆ ಅಡ್ಡಲಾಗಿ ನಿರ್ಮಿತವಾಗಿದೆ. ಸೊ ನೆಕ್ಸ್ಟು ಕಾಳಿ ನದಿ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕುಶಾವಲಿಯಲ್ಲಿ ಉಗಮಿಸಿ ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ. ಸುಪ ಅಣೆಕಟ್ಟು ಈ ನದಿಯಲ್ಲಿದೆ. ಸೊ ನೆಕ್ಸ್ಟ್ ನೇತ್ರಾವತಿ. ಚಿಕ್ಕಮಗಳೂರಿನ ಎಳನೀರು ಘಾಟ್ನಲ್ಲಿ ಉಗಮಿಸಿ ಮಂಗಳೂರಿನ ಬಳಿ ಕುಮಾರಧಾರಾ ನದಿಯೊಂದಿಗೆ ಸೇರಿ ಸಮುದ್ರವನ್ನು ಸೇರುತ್ತೆ. ಯಾವುದು? ನೇತ್ರಾವತಿ. ಸೊ ಇತರ ನದಿಗಳು ಯಾವುದ್ಯಾವುದು? ಅಘನಾಶಿನಿ, ಗಂಗಾವಳಿ, ಬೆಡ್ತಿ, ವಾರಾಹಿ, ಸೌಪರ್ಣಿಕ ಮತ್ತು ಚಕ್ರ ನದಿ. ಇವು ಇತರ ನದಿಗಳು. ಈಗ ಪ್ರಮುಖ ನದಿಗಳು ಮತ್ತು ಜಲಪಾತಗಳ ಕೋಷ್ಟಕ ನೋಡೋಣ ಸ್ನೇಹಿತರೆ. ಸೊ ಮೊದಲನೇ ಕಾಲಮು ನದಿ, ಎರಡನೇ ಕಾಲಮು ನಿರ್ಮಿಸುವ ಪ್ರಮುಖ ಜಲಪಾತ. ಸೊ ಮೂರನೇದು ಜಿಲ್ಲೆ. ಸೊ ಮೊದಲನೇದು ಶರಾವತಿ, ಜೋಗ್ ಜಲಪಾತ. ಸೊ ಜಿಲ್ಲೆ ಶಿವಮೊಗ್ಗ. ನೆಕ್ಸ್ಟು ಕಾವೇರಿ, ಗಗನಚುಕ್ಕಿ ಮತ್ತು ಭರಚುಕ್ಕಿ, ಶಿವನ ಸಮುದ್ರ, ಮಂಡ್ಯ ಮತ್ತು ಚಾಮರಾಜನಗರದಲ್ಲಿದೆ. ನೆಕ್ಸ್ಟು ಘಟಪ್ರಭಾ, ಗೋಕಾಕ್ ಜಲಪಾತ, ಇದು ಬೆಳಗಾವಿಯಲ್ಲಿದೆ. ವಾರಾಹಿ ನದಿ, ಕುಂಚಿಕಲ್ ಜಲಪಾತ, ಭಾರತದ ಎತ್ತರದ ಜಲಪಾತ. ಓಕೆ, ಇದು ಶಿವಮೊಗ್ಗದಲ್ಲಿದೆ. ಅಘನಾಶಿನಿ, ಉಂಚಳ್ಳಿ ಜಲಪಾತ, ಇದು ಉತ್ತರ ಕನ್ನಡ. ಸೊ ನೆಕ್ಸ್ಟ್ ಮಹದಾಯಿ ಅಥವಾ ಮಾಂಡವಿ ಅಂತ ಕರಿತೀವಿ, ಇದು ದೂದ್ಸಾಗರ್ ಜಲಪಾತ. ಓಕೆ, ನೋಡಿದ್ರಲ್ಲ, ಈ ಒಂದು ಚಾಪ್ಟರ್ನಲ್ಲಿ ನಾವು ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಎಲ್ರಿಗೂ ಧನ್ಯವಾದಗಳು.